ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಎಲ್ಲ ಪಿಂಚಣಿದಾರರು ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಆತ್ಮೀಯದಾದಂತಹ ವಿಡಿಯೋ ಆಗಿರುತ್ತೆ. ರಾಜ್ಯದ ಪ್ರತಿಯೊಬ್ಬ ಪಿಂಚಣಿದಾರರಿಗೂ, ಅಂದರೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ಅಂಗವಿಕಲರ ಪಿಂಚಣಿ ಪಡೆಯುತ್ತಿರುವವರಿಗೆ ಇವತ್ತಿನ ಈ ಒಂದು ವಿಡಿಯೋ ಅತ್ಯಂತ ಅಂತಂದ್ರೆ ತುಂಬಾನೇ ಪ್ರಮುಖವಾಗಿದೆ. ಕಳೆದ ಒಂದು ವಾರದಿಂದ ಪಿಂಚಣಿ ಹಣ ಬಿಡುಗಡೆಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಹಣ ಜಮೆಯಾಗಿದ್ದರೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ತಾಂತ್ರಿಕ ಕಾರಣಗಳಿಂದ ಹಣ ತಡೆ ಹಿಡಿಯಲ್ಪಟ್ಟಿದೆ. ಅದರ ಜೊತೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ ಮತ್ತು ಈ ತಿಂಗಳ ಹೊಸ ಅಪ್ಡೇಟ್ಗಳು ಏನೇನು ಬಂದಿವೆ ಹಂತ ಹಂತವಾಗಿ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ, ಈ ಒಂದು 8 ರಿಂದ 9 ನಿಮಿಷದ ವಿಡಿಯೋದಲ್ಲಿ ತುಂಬಾನೇ ನಿಮಗೆ ಬೇಕಾದಂತಹ ಅಪ್ಡೇಟ್ ಸಿಗುತ್ತೆ. ಆ ಒಂದು ಕಾರಣದಿಂದಾಗಿ ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳಿ. ಪ್ರತಿ ಜಿಲ್ಲೆಯ ಮಾಹಿತಿಯೊಂದಿಗೆ ತಿಳಿಸಿಕೊಡ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಪಿಂಚಣಿ ಪಡೆಯುವವರಿದ್ದರೆ ಅವರಿಗೆ ಈ ಒಂದು ವಿಡಿಯೋನ ಈಗಲೇ ಶೇರ್ ಮಾಡಿ. ಸ್ನೇಹಿತರೆ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನಮ್ಮದೊಂದು ಚಿಕ್ಕ ರಿಕ್ವೆಸ್ಟು. ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ಮೊದಲನೆಯದಾಗಿ ಕಳೆದ ಒಂದು ವಾರದಿಂದ ರಾಜ್ಯ ಸರ್ಕಾರವು ಪಿಂಚಣಿ ಹಣವನ್ನು ಡಿಬಿಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲು ಆರಂಭಿಸಿದೆ. ಇಲ್ಲಿ ನೀವು ಗಮನಿಸಬೇಕಾದದ್ದು ಏನೆಂದರೆ, ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಂದೇ ದಿನ ಹಣ ಬರುವುದಿಲ್ಲ. ಸರ್ಕಾರವು ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡುತ್ತದೆ. ಕಳೆದ ಒಂದು ವಾರದಲ್ಲಿ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ಈ ಒಂದು ವಿಧವಾ ವೇತನ ಮತ್ತು ಅಂಗವಿಕಲರ ವೇತನ ಹಾಗೂ 1200 ಮತ್ತು 1400ರವರೆಗೆ ಮೊತ್ತವನ್ನು ನೇರವಾಗಿ ಆಧಾರ್ ಲಿಂಕ್ ಇರುವ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗುತ್ತದೆ. ಈಗಾಗಲೇ ನಿಮ್ಮ ಮೊಬೈಲ್ಗೆ ಅಮೌಂಟ್ ಕ್ರೆಡಿಟೆಡ್ ಅಂತ ಮೆಸೇಜ್ ಬಂದಿರಬಹುದು. ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹಣ ಬಂದಿತ್ತು ಅಂತಂದ್ರೆ, ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಒಂದು ವೇಳೆ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಮುಂದೆ ಹೇಳ್ತೇನೆ. ಬನ್ನಿ ನೋಡಿ, ಜಿಲ್ಲಾವಾರು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇದಷ್ಟೇ ಅಲ್ಲದೆ, ನಿಮಗೆ ನೀವೇನಾದರೂ ಪಿಂಚಣಿದಾರರು ಆಗಿದ್ರಿ ಅಂತಂದ್ರೆ ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಪಿಂಚಣಿದಾರರು ಇದ್ರೆ ಈ ಒಂದು ವಿಡಿಯೋ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಕೊಡುತ್ತೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ ಸ್ನೇಹಿತರೆ, ಈಗ ಜಿಲ್ಲಾವಾರು ಮಾಹಿತಿಯನ್ನ ನೋಡುವುದಾದರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗಗಳಾದ ಧಾರವಾಡ, ಬೆಳಗಾವಿ, ಹಾವೇರಿ, ಗದಗ್ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಪಿಂಚಣಿ ವಿತರಣೆ ಪ್ರಕ್ರಿಯೆ ವೇಗವಾಗಿ ನಡೆದಿದೆ. ಇಲ್ಲಿನ 80% ಫಲಾನುಭವಿಗಳಿಗೆ ಕಳೆದ ತಿಂಗಳ ಬಾಕಿ ಹಣದೊಂದಿಗೆ ಈ ತಿಂಗಳ ಹಣ ಕೂಡ ಜಮೆಯಾಗಲಿದೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಸೀಡಿಂಗ್ ಸಮಸ್ಯೆಯಿಂದಾಗಿ ಸುಮಾರು 15% ಪಿಂಚಣಿದಾರರ ಹಣ ಪೆಂಡಿಂಗ್ ತೋರಿಸುತ್ತಿದೆ. ನಿಮ್ಮದು ಈ ಜಿಲ್ಲೆಗಳಾಗಿದ್ದರೆ ತಕ್ಷಣ ನಿಮ್ಮ ಬ್ಯಾಂಕಿಗೆ ಹೋಗಿ ಅದನ್ನು ಸರಿಪಡಿಸಿಕೊಳ್ಳಿ. ಇನ್ನು ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿ ಭಾಗಗಳಾದ ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ, ತುಮಕೂರು ಮತ್ತು ಶಿವಮೊಗ್ಗ ಹಾಗೂ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪೋಸ್ಟ್ ಆಫೀಸ್ ಖಾತೆ ಹೊಂದಿದವರಿಗೆ, ಯಾವುದೇ ಪೋಸ್ಟ್ ಆಫೀಸ್ ಅಂಚೆ ಕಚೇರಿಯ ಖಾತೆದಾರರಿಗೆ ಇಲ್ಲಿ ಪಿಂಚಣಿ ಹಣ ಸುಲಭವಾಗಿ ತಲುಪಿದೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಾದ ಅಂತಂದರೆ ಇಲ್ಲಿ ಯೂನಿಯನ್ ಬ್ಯಾಂಕ್ ಆಗಲಿ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಅಂದರೆ ರಾಷ್ಟ್ರೀಕೃತ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಹೇಳ್ತಾರೆ, ಈ ಒಂದು ಬ್ಯಾಂಕ್ನಲ್ಲಿ ಖಾತೆದಾರರು ಇರುವಂತಹ ಖಾತೆದಾರರಿಗೆ ಸ್ವಲ್ಪ ವಿಳಂಬವಾಗುತ್ತದೆ. ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮಗೆ ಪಿಂಚಣಿ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜಿಲ್ಲೆಯ ಹೆಸರಿನೊಂದಿಗೆ ಬರೆದು ತಿಳಿಸಿ. ಇದರಿಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತದೆ. ಇನ್ನು ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಮತ್ತು ಇಲ್ಲಿ ಅಂಗವಿಕಲರಿಗೆ ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಈ ಒಂದು ಅಪ್ಡೇಟು ನಾನು ಹೇಳ್ತಾ ಹೋಗ್ತೇನೆ. ಕೊನೆವರೆಗೂ ಕೂಡ ನೋಡಿ. ಪಿಂಚಣಿ ಹೆಚ್ಚಳದ ಬಗ್ಗೆನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಹೌದು, ಯಾರ್ಯಾರಿಗೆ ಅಂತಂದರೆ ಹಿರಿಯ ನಾಗರಿಕರಿಗೆ ಮತ್ತು ಇಲ್ಲಿ ಅಂಗವಿಕಲರಿಗೆ ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಪಿಂಚಣಿ ಹಣದ ಬಗ್ಗೆ ಹೆಚ್ಚಳ ಬಂದಿದೆ. ಅದೇನದು ಅಂತ ತಿಳಿಸಿಕೊಡ್ತೇನೆ. ಬನ್ನಿ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ಈಗ ಅತ್ಯಂತ ಪ್ರಮುಖವಾದ ಮತ್ತು ಹೊಸ ಅಪ್ಡೇಟ್ ಹಾಗೂ ಎಚ್ಚರಿಕೆಯ ಮಾಹಿತಿ ಕೂಡ ಇದೆ. ಕಳೆದ ಒಂದು ವಾರದಿಂದ ಸಾಕಷ್ಟು ಹಿರಿಯ ನಾಗರಿಕರು ಮತ್ತು ವಿಧವೆಯರು ದೂರುತ್ತಿದ್ದಾರೆ, ನಮಗೆ ನಿಯಮಿತವಾಗಿ ಬರ್ತಿದ್ದ ಪಿಂಚಣಿ ಈ ತಿಂಗಳು ಬಂದಿಲ್ಲ ಅಂತ. ಇದಕ್ಕೆ ಸರ್ಕಾರ ನೀಡಿರುವ ಹೊಸ ಕಾರಣಗಳು ಇಲ್ಲಿದ್ದಾವೆ ಸ್ನೇಹಿತರೆ. ಮೊದಲನೆಯದಾಗಿ NPCI ಮ್ಯಾಪಿಂಗ್ ಮತ್ತು ಆಧಾರ್ ಸೀಡಿಂಗ್ ತಪ್ಪಿರುವುದು. ಸರ್ಕಾರ ಈಗ ಕೇವಲ ನಿಮ್ಮ ಅಕೌಂಟ್ ನಂಬರ್ ನೋಡಿ ಹಣ ಹಾಕುತ್ತಿಲ್ಲ, ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಕೊನೆಯದಾಗಿ ಲಿಂಕ್ ಆಗಿದೆಯೋ ಅಂದರೆ NPCI ಮ್ಯಾಪಿಂಗ್ ಆಗಿದೆಯೋ ಆ ಒಂದು ಖಾತೆಗೆ ಹಣ ಹೋಗ್ತಾ ಇದೆ. ನಿಮಗೆ ಗೊತ್ತಿಲ್ಲದೆ ಬೇರೆ ಅಕೌಂಟ್ಗೆ ಹಣ ಜಮೆ ಆಗಬಹುದು. ಒಂದ್ಸರಿ ಚೆಕ್ ಮಾಡಿ ನೋಡಿ. ಮತ್ತು ಎರಡನೆಯದಾಗಿ ಸ್ನೇಹಿತರೆ,
ಜೀವಂತ ಪ್ರಮಾಣ ಪತ್ರ ಅಂತ ಹೇಳ್ತಾರೆ. ಅಂದರೆ ಇದನ್ನು ಜೀವಿತ ಪ್ರಮಾಣ ಪತ್ರ ಅಂತಲೂ ಕೂಡ ನಾವು ಹೇಳ್ತೇವೆ. ಇದನ್ನು ನಾವು ಲೈಫ್ ಸರ್ಟಿಫಿಕೇಟ್ ಕೂಡ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಈ ಒಂದು ಸಲ್ಲಿಕೆ ಅಂತಲೇ ಹೇಳ್ಬೋದು. ವರ್ಷಕ್ಕೊಮ್ಮೆ ಸಲ್ಲಿಸಬೇಕಾದಂತಹ ಲೈಫ್ ಸರ್ಟಿಫಿಕೇಟ್, ಜೀವನ ಪ್ರಮಾಣ ಪತ್ರ ಅಥವಾ ವಾರ್ಷಿಕ ಪರಿಶೀಲನೆ ಅಂದರೆ ವೆರಿಫಿಕೇಶನ್ ಯಾರದ್ದು ಬಾಕಿ ಇದೆಯೋ ಅವರ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ. ಮತ್ತು ಇಲ್ಲಿ ಮೂರನೆಯದಾಗಿ ಅನರ್ಹರ ಪಟ್ಟಿ ಪರಿಶೀಲನೆ. ಸ್ನೇಹಿತರೆ, ಯಾರ್ಯಾರು ನಾಟ್ ಎಲಿಜಿಬಲ್ ಇದ್ದಾರೆ ಅಂಥವರ ಒಂದು ಲಿಸ್ಟ್ ಅನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಇತ್ತೀಚಿನ ಕಂದಾಯ ಇಲಾಖೆಯ ಪಿಂಚಣಿ ಪಡೆಯುತ್ತಿರುವವರ ಆರ್ಥಿಕ ಸ್ಥಿತಿಯನ್ನು ಮರುಪರಿಶೀಲನೆ ಮಾಡುತ್ತಿದೆ. ಮನೆಯಲ್ಲಿ ಯಾರಾದರೂ ಸರ್ಕಾರಿ ಕೆಲಸದಲ್ಲಿದ್ದರೆ ಅಥವಾ IT ರಿಟರ್ನ್ ಫೈಲ್ ಮಾಡ್ತಾ ಇದ್ದರೆ ಅಂಥವರ ಪಿಂಚಣಿ ಕಟ್ ಆಗುತ್ತಿದೆ. ಆದರೆ ನೈಜ ಫಲಾನುಭವಿಗಳಿಗೆ ಹೆದರಬೇಕಾದ ಅಗತ್ಯವಿಲ್ಲ. ನಿಮಗೆ ಹಣ ಖಂಡಿತ ಬಂದೇ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಭಯ ಬೇಡ ಅಂತ ಹೇಳಿದ್ದಾರೆ. ಮತ್ತು ಸ್ನೇಹಿತರೆ, ನೀವು ಇದನ್ನು ಗಮನಿಸಬೇಕು. ಏನಂತಂದರೆ, ಹಣ ಬರೆದಿದ್ರೆ ಏನು ಮಾಡಬೇಕು ಅಂತ ಇಲ್ಲಿ ನಿಮಗೆ ಸುಲಭ ಪರಿಹಾರವನ್ನು ತಿಳಿಸಲಾಗಿದೆ ಸರ್ಕಾರದಿಂದ. ಅದಕ್ಕೆ ಹೇಳಿದ್ರು ನಾನು ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ. ಯಾರ್ಯಾರು ವಿಡಿಯೋನ ಕೊನೆಯವರೆಗೂ ನೋಡ್ತೀರಾ ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಒಂದು ವೇಳೆ ನಿಮಗೂ ಪಿಂಚಣಿ ಹಣ ಇನ್ನೂ ಬಂದಿಲ್ಲ ಅಂದರೆ ನೀವು ಮನೆಯಲ್ಲೇ ಕುಳಿತು ಅಥವಾ ನಿಮ್ಮ ಹತ್ತಿರದ ಕೇಂದ್ರಗಳಲ್ಲಿ ಏನು ಮಾಡಬೇಕು ಅಂತ ತಿಳಿಸಿಕೊಡ್ತೀನಿ ನೋಡಿ. ಮೊದಲನೆಯ ಹೆಜ್ಜೆ ಏನಂತಂದರೆ, ನಿಮ್ಮ ಹತ್ತಿರದ ಗ್ರಾಮ್ ಓನ್ ಅಥವಾ ಕರ್ನಾಟಕ ಓನ್ ಅಥವಾ ಬೆಂಗಳೂರು ಓನ್ ಅಥವಾ ನಾಡ ಕಚೇರಿಗೆ ಭೇಟಿ ನೀಡಬಹುದು. ಈ 4ರಲ್ಲಿ ನಿಮಗೆ ಯಾವುದು ಹತ್ತಿರವಿರುತ್ತೋ, ಗ್ರಾಮ್ನಲ್ಲಿರುವವರು ಗ್ರಾಮವನ್ನು ಅಲ್ಲಿನೇ ಸಂಪರ್ಕಿಸಿ, ಸ್ವಲ್ಪ ಸಿಟಿಯಲ್ಲಿರೋರು ಕರ್ನಾಟಕವನ್ನು ಅಲ್ಲಿ ಹೋಗಿ ಅಥವಾ ನಾಡ ಕಚೇರಿಗೂ ಕೂಡ ಹೋಗಬಹುದು. ಬೆಂಗಳೂರಲ್ಲಿರುವವರು ಬೆಂಗಳೂರು 1 ಅಂತ ಇದೆ, ಅಲ್ಲಿ ಭೇಟಿ ನೀಡಿ ನಿಮ್ಮ ಪಿಂಚಣಿ ಮಂಜೂರಾತಿ ಸಂಖ್ಯೆ, ಪೆನ್ಷನ್ ಆರ್ಡರ್ ನಂಬರ್ ಅಂತ ಇರುತ್ತೆ, ನೀಡಿ ನಿಮ್ಮ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡಿಸಿ. ಅಲ್ಲಿ ಅಪ್ರೂವ್ಡ್ ಅಂತ ಇದ್ದು ಹಣ ಬಂದಿಲ್ಲ ಅಂದರೆ ಸಮಸ್ಯೆ ಬ್ಯಾಂಕ್ನಲ್ಲಿದೆ ಎಂದರ್ಥ, ಅದು ನಿಮ್ಮ ಸಮಸ್ಯೆ ಅಲ್ಲ ಅಂತ ಅರ್ಥ. ಎರಡನೆಯದಾಗಿ, ನಿಮ್ಮ ಬ್ಯಾಂಕಿಗೆ ಹೋಗಿ KYC ಅಪ್ಡೇಟ್ ಆಗಿದೆಯಾ ಅಥವಾ ಇಲ್ವಾ ಮತ್ತು ನಿಮ್ಮ ಖಾತೆ ಸಕ್ರಿಯ ಆಗಿದೆನಾ. ಅಂದರೆ ಸಕ್ರಿಯವಾಗಿರೋದು ಅಂತಂದರೆ ಯಾವಾಗಲೂ ಕೂಡ ಆ್ಯಕ್ಟಿವಲ್ಲಿರೋದು. ಕೆಲವರ ಅಕೌಂಟು, ಕೆಲವರ ಖಾತೆ ಇನ್ಆ್ಯಕ್ಟಿವ್ ಆಗುತ್ತೆ, ಅಸಕ್ರಿಯವಾಗಿರುತ್ತೆ. ಹಾಗಾಗಿ ಆ್ಯಕ್ಟಿವಲ್ಲಿ ಇದ್ದರೆ ಮಾತ್ರ ನಿಮಗೆ ಯಾವುದೇ ಇದೇ ಒಂದೊಂದಲ್ಲ ಯಾವುದೇ ಒಂದು ಯೋಜನೆಯ ಹಣನೂ ಕೂಡ ನಿಮಗೆ ಬರುತ್ತೆ. ಅದನ್ನು ಖಚಿತಪಡಿಸಿಕೊಳ್ಳಿ ಒಂದ್ಸರಿ. ಮೂರನೆಯದಾಗಿ, ಹೊಸದಾಗಿ ವಿಧವಾ ವೇತನ ಅಥವಾ ವಿಕಲಚೇತನರ ಪಿಂಚಣಿಗೆ ಅರ್ಜಿ ಸಲ್ಲಿಸುವವರು ಅರ್ಜಿ ಅಂಗೀಕಾರವಾಗಿದ್ದರೆ ಮುಂದಿನ ತಿಂಗಳಿನಿಂದ ಮೊದಲನೆಯ ಕಂತಿನ ಹಣ ಒಟ್ಟಿಗೆ ಬರಲಿದೆ ನಿಮಗೆಲ್ಲರಿಗೂ ಕೂಡ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನಂತಂದರೆ, ಇಲ್ಲಿ ಪಿಂಚಣಿ ಹೆಚ್ಚಳ ನೋಡಿ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ ನೋಡಿ. ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ದಿನಸಿ ಪದಾರ್ಥಗಳು, ಗ್ಯಾಸ್ ಸಿಲಿಂಡರ್, ಕರೆಂಟ್ ಬಿಲ್ ಮತ್ತು ಮುಖ್ಯವಾಗಿ ಹಿರಿಯ ನಾಗರಿಕರ ಮೆಡಿಕಲ್ ಖರ್ಚುಗಳು ಗಗನಕ್ಕೇರಿವೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ನೀಡುತ್ತಿರುವ 1200 ಅಥವಾ 1400 ಪಿಂಚಣಿ ಹಣ ಯಾವುದಕ್ಕೂ ಸಾಲುತ್ತಿಲ್ಲ ಎಂಬುದು ರಾಜ್ಯದ ಲಕ್ಷಾಂತರ ಪಿಂಚಣಿದಾರರ ಅಳಲಾಗಿದೆ. ನೆರೆಹೊರೆಯ ರಾಜ್ಯದಲ್ಲಿ ಹೋಲಿಸಿದರೆ ನಮ್ಮ ಕರ್ನಾಟಕದಲ್ಲಿ ಪಿಂಚಣಿ ಮೊತ್ತ ತೀರಾ ಕಡಿಮೆ ಇದೆ ಎನ್ನುವುದು ಸಾರ್ವಜನಿಕರ ಪ್ರಮುಖ ವಾದವಾಗಿದೆ. ಹೀಗಾಗಿ ಸ್ನೇಹಿತರೆ, ನಾವಿಲ್ಲಿ ರಾಜ್ಯ ಮತ್ತು ಪಿಂಚಣಿಯ ಮೊತ್ತ ನೋಡೋದಾದ್ರೆ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕನಿಷ್ಠ 3000ರಿಂದ 4000 ರೂಪಾಯಿ ಪಿಂಚಣಿ ಇದೆ ಮತ್ತು ಕೇರಳದಲ್ಲಿ ಕನಿಷ್ಠ 1600ಕ್ಕಿಂತ ಹೆಚ್ಚಾಗಿದೆ. ಮತ್ತು ನಾವು ಇತ್ತ ಕರ್ನಾಟಕದತ್ತ ನೋಡೋದಾದ್ರೆ ಕೇವಲ 800 ರೂಪಾಯಿಯಿಂದ 1200 ರೂಪಾಯಿ ಅಥವಾ 1400ರ ಒಳಗಾಗಿ ಇದೆ. ನೋಡಿ, ನಮ್ಮ ಪಕ್ಕದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ವೃದ್ಧರಿಗೆ ಮತ್ತು ವಿಧವೆಯರಿಗೆ ಕನಿಷ್ಠ 3000 ರೂಪಾಯಿಗಳವರೆಗೆ ಪಿಂಚಣಿ ನೀಡಲಾಗುತ್ತಿದೆ. ಆದರೆ ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯಲ್ಲಿ ಮುಂದಿನದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇನ್ನೂ ಕೂಡ 1200 ರೂಪಾಯಿ ಆಸುಪಾಸಿನಲ್ಲೇ ಪಿಂಚಣಿ ಇರುವುದು ವಿಷಾದನೀಯ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ಪಿಂಚಣಿಯನ್ನು ತಕ್ಷಣವೇ 2000 ರೂಪಾಯಿಗೆ ಏರಿಕೆ ಮಾಡಬೇಕು ಎಂದು ಹಲವು ಸಂಘಟನೆಗಳು ಹಾಗೂ ಶಾಸಕರು ಸರ್ಕಾರಕ್ಕೆ ಒತ್ತಾಯ ಪತ್ರ ಸಲ್ಲಿಸಿದ್ದಾರೆ. ಮತ್ತು ಇಲ್ಲಿ ಗ್ಯಾರಂಟಿ ಯೋಜನೆಗಳ ಹೊರೆ ಅಂತ ಹೇಳಬಹುದು. ರಾಜ್ಯ ಸರ್ಕಾರವು ಪ್ರಸ್ತುತ 5 ಮುಖ್ಯ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ, ಶಕ್ತಿ, ಗೃಹಜ್ಯೋತಿ ಇತ್ಯಾದಿ ಪ್ರತಿ ವರ್ಷ ಭಾರಿ ಮೊತ್ತದ ಹಣವನ್ನು ವ್ಯಯಿಸುತ್ತಿದೆ ಅಂತ ಸಾರ್ವಜನಿಕರ ಒಂದು ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಹಾಗೆ ನಾವು ಇತ್ತ ವಿಕಲಚೇತನರತ್ತ ನೋಡೋದಾದ್ರೆ, ಅಂದ್ರೆ ಅಂಗವಿಕಲರ ಪಿಂಚಣಿ ಹೆಚ್ಚಳದ ವಿಶೇಷ ಬೇಡಿಕೆ. 75ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿದವರಿಗೆ ಈಗಾಗಲೇ ಪಿಂಚಣಿಯಲ್ಲಿ ಸ್ವಲ್ಪ ವಿನಾಯಿತಿ ಇದೆ. ಆದರೆ ತೀವ್ರ ನಿಶಕ್ತರಾಗಿರುವ ವಿಕಲಚೇತನರ ಆರೈಕೆಗಾಗಿ ಅವರ ಪಿಂಚಣಿಯನ್ನು ಕನಿಷ್ಠ 3500ಕ್ಕೆ ಹೆಚ್ಚಿಸಬೇಕೆಂದು ವಿಕಲಚೇತನರ ಸಂಘಟನೆಗಳು ನಿರಂತರವಾಗಿ ಪ್ರತಿಭಟನೆ ಮತ್ತು ಮನವಿಗಳನ್ನು ಸಲ್ಲಿಸುತ್ತಲೇ ಬಂದಿವೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಪಿಂಚಣಿ ಹಣ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ನಾನು ಮತ್ತಷ್ಟು ರಿಸರ್ಚ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಒಂದಿಗೆ ನಾನು ನಿಮಗೆ ಹೇಳ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಪಿಂಚಣಿ ಅಪ್ಡೇಟ್ ಮಾಹಿತಿ. ಹಿರಿಯ ನಾಗರಿಕರು, ವಿಕಲಚೇತನರು ಹಾಗೂ ವಿಧವಾ ಸಹೋದರಿಯರು ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ. ಸರ್ಕಾರ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಈ ವಾರದ ಕೊನೆಯೊಳಗಾಗಿ ಎಲ್ಲರ ಖಾತೆಗಳಿಗೂ ಕೂಡ ಹಣ ತಲುಪಲಿದೆ. ಈ ಮಾಹಿತಿ ನಿಮಗೆ ನಿಜವಾಗಿಯೂ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋದೊಂದಿಗೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇನ್ನಷ್ಟು ಹೆಚ್ಚು ವಿಡಿಯೋ ಮಾಡಲು ಪ್ರೇರಣೆ ನೀಡುತ್ತೆ. ಹಾಗಾಗಿ ನಿಮ್ಮ ಊರು, ಜಿಲ್ಲೆಯ ಹೆಸರನ್ನ ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ದಯವಿಟ್ಟು ಆಲ್ ಅಂತ ಒತ್ತಿ. ಹಾಗೆ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ. ಜೈ ಕರ್ನಾಟಕ.